WTO ವಿಶ್ವ ವ್ಯಾಪಾರ ಸಂಘಟನೆ ಇದನ್ನು ವಿವರಿಸುವ ಮೊದಲ 2 ಭಾಗಗಳಲ್ಲಿ WTO ಬೆಳೆದ ಚಾರಿತ್ರಿಕ ಹಿನ್ನೆಲೆ, ಅದನ್ನು ಅರ್ಥ ಮಾಡಿಕೊಳ್ಳಲು ಇರುವ ವಿವಿಧ ದೃಷ್ಟಿಕೋನಗಳು, ಬ್ರಿಟನ್ ವುಡ್ ವ್ಯವಸ್ಥೆಯಲ್ಲಿ ಅದು ಹೇಗೆ ಸಾಂಸ್ಥಿಕ ರೂಪವನ್ನು ಪಡೆಯುತ್ತದೆ, WTO ಉದ್ದೇಶಗಳು ಯಾವುದು, ಅದರ ತತ್ವಗಳು ಯಾವುದು ಇತ್ಯಾದಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ವಿಶ್ವ ವ್ಯಾಪಾರ ಸಂಘಟನೆಯ ಮಾತುಕತೆಗಳು ಹೇಗೆ ನಡೆಯುತ್ತವೆ, ಮಾತುಕತೆಗಳ ಮೂಲಕ ಆಗಿರುವ ಪ್ರಮುಖ ಒಪ್ಪಂದಗಳು ಯಾವುದು ಹಾಗೂ ವಿಶ್ವ ವ್ಯಾಪಾರ ಸಂಘಟನೆ WTO ಇದನ್ನು ನಾವು ಹೇಗೆ ವಿಮರ್ಶಿಸಬಹುದು ಎನ್ನುವ ವಿಷಯಗಳ ಕುರಿತು ಗಮನ ಹರಿಸೋಣ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ WTO ವಿವಿಧ ಸುತ್ತಿನ ಮಾತುಕತೆಗಳನ್ನು ನಡೆಸ್ತದೆ. ಈ ಮಾತುಕತೆಗಳು ಎಲ್ಲಿ ನಡೆಯುತ್ತವೆ ಆ ಸ್ಥಳದ ಹೆಸರಿನಲ್ಲಿ ಅದನ್ನು ಕರೀತಾರೆ. ಜಿನೀವಾ ರೌಂಡ್, ಆನ್ಸಿ ರೌಂಡ್, ದಿಲಾನ್ ರೌಂಡ್, ಉರುಗ್ವೆ ರೌಂಡ್, ದೋಹಾ ರೌಂಡ್ ಅಂತ ಹೇಳಿ. ಸೊ WTO ಈ ಮಾತುಕತೆಗಳಿಗೆ ಪ್ರಾಯೋಜಕತ್ವ ಅಥವಾ ವೇದಿಕೆಯನ್ನು ಒದಗಿಸ್ತದೆ. ಸೊ ಈ ಮಾತುಕತೆಗಳು ವಿವಿಧ ಸುತ್ತುಗಳಲ್ಲಿ ನಡೀತವೆ ಮತ್ತು ಇದು ದೀರ್ಘಾವಧಿಯ ಮಾತುಕತೆಗಳು, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಇವು ನಡೀತವೆ. 74 ತಿಂಗಳುಗಳು ಮಾತುಕತೆ ನಡೆದದ್ದು ಇದೆ, 87 ತಿಂಗಳು ಮಾತುಕತೆಗಳು ಕೂಡ ನಡೆದದ್ದು ಇದೆ. ಈ ಮಾತುಕತೆಗಳನ್ನು 8 ಸುತ್ತಿನ ಮಾತುಕತೆಗಳು ಈವರೆಗೆ ಆಗಿದೆ. ಅದನ್ನು ನಾನಲ್ಲಿ ಟೇಬಲಲ್ಲಿ ಕೊಟ್ಟಿದ್ದೇನೆ. ಫಸ್ಟ್ ಅಲ್ಲಿ ಕನ್ನಡದಲ್ಲಿ ಬರೆಯುವವರು ನೆನಪಿಟ್ಟುಕೊಳ್ಳಿ, ನೇಮ್ ಅಂತ ಬರ್ತದೆ, ಅಂದರೆ ಮಾತುಕತೆ ನಡೆದ ಸ್ಥಳ. ಆನಂತರ ಸ್ಟಾರ್ಟ್ ಅಂತ ಬರ್ತದೆ, ಮಾತುಕತೆ ಯಾವಾಗ ಶುರುವಾಯಿತು ಅಂತ. ಆನಂತರ ಡ್ಯೂರೇಷನ್, ಮಾತುಕತೆ ಎಷ್ಟು ಅವಧಿಗೆ ನಡೆಯಿತು ಅಂತ ಹೇಳಿ. ಕಂಟ್ರೀಸ್ ಅಂತ ಕಾಲಮ್ ಇದೆ, ಎಷ್ಟು ದೇಶಗಳು ಅದರಲ್ಲಿ ಭಾಗವಹಿಸಿದವು ಅಂತ ಹೇಳಿ. ಸಬ್ಜೆಕ್ಟ್ಸ್ ಕವರ್ಡ್, ಅಂದರೆ ಯಾವ ವಿಷಯಗಳು ಅಲ್ಲಿ ಕವರ್ ಆದವು ಅಂತ ಹೇಳಿ. ಆನಂತರ ಅಚೀವ್ಮೆಂಟ್ಸ್, ಸಾಧನೆಗಳು ಏನು ಅಂತ ಹೇಳಿ. ಪ್ರತಿಯೊಂದು ವ್ಯಾಪಾರದ ವಸ್ತುವನ್ನು ಕೂಡ ಈ ಸಭೆಯಲ್ಲಿ ಚರ್ಚಿಸಲಾಗ್ತದೆ. ಸೊ ಮೊದಲ ಸಭೆ ಜಿನೀವಾದಲ್ಲಿ ನಡೆಯುತ್ತದೆ 1947ರಲ್ಲಿ 7 ತಿಂಗಳ ಕಾಲ. ಆನಂತರ ಮಾತುಕತೆಗಳು ಆನ್ಸಿಯಲ್ಲಿ ಹೀಗೆ ಮುಂದುವರಿಯುತ್ತಾ ಹೋಗ್ತವೆ. ಸೊ ಮೊದಲ ಮಾತುಕತೆ ನಡೆದ ಜಿನೀವಾ ಅದು ಸ್ವಿಟ್ಜರ್ಲ್ಯಾಂಡಿನಲ್ಲಿದೆ. 2ನೇ ಸುತ್ತಿನ ಮಾತುಕತೆ ಆನ್ಸಿ ರೌಂಡ್ ಅಂತ ಹೇಳಿ ಆನ್ಸಿ ಫ್ರಾನ್ಸಿನಲ್ಲಿದೆ. 3ನೇ ಸುತ್ತಿನ ಮಾತುಕತೆ ಟಾರ್ಗ್ವೆ ರೌಂಡ್ ಅಂತ ನೋಡಿ, ಅದು UK ಯಲ್ಲಿದೆ. UK ಅಂತ ಹೇಳಿದರೆ ಇಂಗ್ಲೆಂಡಿನ ಧ್ವಜ ನಿಮಗೆ ಕಾಣ್ತದೆ. 4ನೇ ಸುತ್ತಿನ ಮಾತುಕತೆ ಜಿನೀವಾ, ಮತ್ತು ಅದು ಸ್ವಿಟ್ಜರ್ಲ್ಯಾಂಡಿನಲ್ಲಿ. 5ನೇ ಸುತ್ತಿನ ಮಾತುಕತೆ ದಿಲಾನ್ನಲ್ಲಿ ನಡೆಯುತ್ತದೆ. ದಿಲಾನ್ ಅದು USAಯ ಕೊಲೊರೆಡೋ ರಾಜ್ಯದಲ್ಲಿದೆ. 6ನೇ ಸುತ್ತಿನ ಮಾತುಕತೆ ಕೆನಡಿ ರೌಂಡ್ ಅಂತ ಹೇಳಿ, ಅದು ಜಿನೀವಾದಲ್ಲಿ ಸ್ವಿಟ್ಜರ್ಲ್ಯಾಂಡಿನಲ್ಲಿ ನಡೆಯುವುದು. ಆದರೆ ಆ ಮಾತುಕತೆ 1964ರಲ್ಲಿ ಆ ಮಾತುಕತೆ ನಡೆಯುವುದಕ್ಕಿಂತ ಸ್ವಲ್ಪ ಮೊದಲು ಅಮೆರಿಕದ ಆಗಿನ ರಾಷ್ಟ್ರಾಧ್ಯಕ್ಷರಾಗಿದ್ದ ಜಾನ್ F ಕೆನಡಿಯವರ ಹತ್ಯೆಯಾದ ಕಾರಣದಿಂದ ಅದನ್ನು ಕೆನಡಿ ರೌಂಡ್ ಅಂತ ಹೇಳಿ ಕರೀತಾರೆ. ಆನಂತರ ಮಾತುಕತೆಗಳು ಟೋಕಿಯೋ ಇರೋದು ಜಪಾನ್ನಲ್ಲಿ. ಆನಂತರದ ಮಾತುಕತೆ ಉರುಗ್ವೆಯಲ್ಲಿ ನಡೆಯುತ್ತದೆ. ಉರುಗ್ವೆ ಇರೋದು ಸೌತ್ ಅಮೆರಿಕದ ಒಂದು ರಾಜ್ಯ. ಹಾಗೂ ಈಗ ಇತ್ತೀಚೆಗೆ ನಡೆಯುವ ಮಾತುಕತೆ ದೋಹಾ ಕತಾರಿನ ಅರಬ್ ರಾಷ್ಟ್ರ ಕತಾರ್, ಅದರ ರಾಜಧಾನಿ. ಹೀಗೆ ಒಟ್ಟು 8 ಸುತ್ತಿನ ಮಾತುಕತೆಗಳು, ಅದರ ಅವಧಿ ಹಾಗೂ ಯಾವ ಅವಧಿಯಲ್ಲಿ ಏನೆಲ್ಲ ಆಗ್ತದೆ ಎನ್ನುವುದನ್ನು ಈ ಪಟ್ಟಿ ನಿಮಗೆ ಕೊಡ್ತದೆ. ಇದನ್ನು ನೀವು ನೋಡಿ ನಿಮ್ಮ ನೋಟ್ಸಲ್ಲಿ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಗುರುತಿಸಿಕೊಳ್ಬೇಕು. ವಿವಿಧ ಸ್ಥಳಗಳಲ್ಲಿ ನಡೆದ WTO ಮಾತುಕತೆಗಳನ್ನು ನಾವು ಗಮನಿಸಿದರೆ ನಮಗೆ WTO ಮಾತುಕತೆಗಳಲ್ಲಿ ರೂಪುಗೊಂಡ ಪ್ರಮುಖ ಒಪ್ಪಂದಗಳು ಯಾವುದು ಅಂತ ಹೇಳಿ ಗೊತ್ತಾಗ್ತದೆ. ಇವುಗಳಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬೇಕಾದದ್ದು AOA, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ಕೃಷಿ WTO ವ್ಯವಸ್ಥೆಯ ಒಂದು ಅತ್ಯಂತ ವಿವಾದಾತ್ಮಕ ವಿಷಯ. ಯಾಕಂತ ಹೇಳಿದರೆ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಡಾಮಿನೇಷನ್ ಇದೆ, ಪ್ರಾಬಲ್ಯ ಇದೆ. ಆದರೆ ಕೃಷಿ ವಿಷಯದಲ್ಲಿ ದಕ್ಷಿಣದ ರಾಷ್ಟ್ರಗಳು ಅತ್ಯಂತ ಹೆಚ್ಚು ಪ್ರಭಾವಶಾಲಿ. ಆದುದರಿಂದ
ಇಲ್ಲಿ ಏನಾಗ್ತದೆ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳು ತಮ್ಮ ಕೃಷಿಕರನ್ನು ರಕ್ಷಿಸಲು ಕೃಷಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ತೆರೆದುಕೊಳ್ಳಿಕ್ಕೆ ಹಿನ್ನಡೆಯನ್ನು ಹಾಕ್ತಾ ಹೋಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಗ್ರಿಮೆಂಟ್ಸ್ ಆನ್ ಅಗ್ರಿಕಲ್ಚರ್ AOA ನ್ಯಾಯಯುತ ಮತ್ತು ಮಾರುಕಟ್ಟೆ ಆಧಾರಿತ ಕೃಷಿ ವ್ಯಾಪಾರ ವ್ಯವಸ್ಥೆಯನ್ನು ಸ್ಥಾಪಿಸುವುದು. ಅಂದರೆ ಕೃಷಿ ವ್ಯಾಪಾರ ವ್ಯವಸ್ಥೆ ಕೂಡ ಮುಕ್ತವಾಗಿರಬೇಕು ಮತ್ತು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅದು ನ್ಯಾಯಯುತವಾಗಿರಬೇಕು. ಕೃಷಿ ಬೆಂಬಲ ಮತ್ತು ರಕ್ಷಣೆಗಳ ಕುರಿತು ಸರಕಾರಗಳು ಅನುಸರಿಸುವ ಮಾತುಕತೆಗಳು, ಬದ್ಧತೆಗಳು ಅವುಗಳು ಸುಧಾರಣಾ ಪ್ರಕ್ರಿಯೆಗೆ ಒಳಗಾಗಬೇಕು ಎನ್ನುವಂಥ ವಿಷಯಗಳು ಕೃಷಿ ಒಪ್ಪಂದದ ಕುರಿತು, ಅಗ್ರಿಮೆಂಟ್ಸ್ ಆನ್ ಅಗ್ರಿಕಲ್ಚರ್. ಇನ್ನು ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಇನ್ ಸರ್ವಿಸಸ್, ವ್ಯಾಪಾರ ಕೇವಲ ವಸ್ತುಗಳಲ್ಲಿ ಆಗೋದಿಲ್ಲ, ವ್ಯಾಪಾರ ಸೇವೆಗಳಲ್ಲಿ ಆಗ್ತದೆ. ಗ್ಯಾಟ್ಸ್, ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಇನ್ ಸರ್ವಿಸಸ್. ಈಗ ವಿಮೆ, ಇನ್ಶೂರೆನ್ಸ್ ಒಂದು ಸೇವೆ, ಆರೋಗ್ಯ ಒಂದು ಸೇವೆ, ಶಿಕ್ಷಣ ಒಂದು ಸೇವೆ. ಹೀಗೆ ಸೇವಾ ಕ್ಷೇತ್ರದಲ್ಲಿ ಯಾವ ರೀತಿ WTO ಮುಕ್ತವಾಗಿರಬೇಕು, ಪಾರದರ್ಶಕವಾಗಿರಬೇಕು ಎನ್ನುವಂಥ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗ್ತದೆ. ಉರುಗ್ವೆ ರೌಂಡಿನಿಂದ ಈ ಚರ್ಚೆ ಪ್ರಾರಂಭವಾಗ್ತದೆ. 1995ನಿಂದ ಸೇವಾ ಕ್ಷೇತ್ರ ಜಾಗತೀಕರಣಗೊಳ್ಳುವುದಕ್ಕೆ ಪ್ರಾರಂಭ ಆಗ್ತದೆ. ಹೆಚ್ಚಿನ ಸೇವಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇನ್ಶೂರೆನ್ಸು, ಆರೋಗ್ಯ, ಶಿಕ್ಷಣದಲ್ಲಿ ಭಾಗವಹಿಸುವಂಥ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಪ್ಲೇಯರ್ಸ್, ಅಂತಾರಾಷ್ಟ್ರೀಯ ಪಾತ್ರಧಾರಿಗಳಾಗಿ ಜಾಗತಿಕ ಮಾರುಕಟ್ಟೆಯನ್ನು ಪ್ರವೇಶ ಪಡೆಯುವಾಗ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ನಡುವೆ ಒಪ್ಪಂದಗಳನ್ನು ರೂಪಿಸುವುದು ಕೂಡ WTO ಮಾತುಕತೆಗಳ ಒಂದು ಪ್ರಮುಖ ಒಪ್ಪಂದವಾಗಿ ಇರ್ತದೆ. ಇನ್ನು TRIPS ಅಂತ ಹೇಳಿ ಟ್ರೇಡ್ ರಿಲೇಟೆಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಸರ್ವೀಸಸ್ ಅಂತ ಹೇಳಿ ಅದರ ವಿಸ್ತರಿತ ರೂಪ. ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂತ ಹೇಳಿದರೆ ಒಂದು ವಸ್ತುವನ್ನು ಯಾರು ಮೊದಲು ಉತ್ಪಾದಿಸ್ತಾರ, ವಸ್ತುವಿನ ಐಡಿಯಾದ ಮಾಲಕತ್ವಕ್ಕೆ ಸಂಬಂಧಿಸಿದ ವಿಷಯ ಅದು. ವ್ಯಾಪಾರದಲ್ಲಿ ವಸ್ತುಗಳು, ಅದನ್ನು ಮಾಡುವವರು ಯಾರು ಇರ್ತಾರೆ ಅವರಿಗೆ ಅದರ ಐಡಿಯಾ, ಬೌದ್ಧಿಕ ಹಕ್ಕು ಲಭಿಸಬೇಕು. ಇದೇ ವಿಷಯ ಬರೀ ವಸ್ತುಗಳಿಗೆ ಮಾತ್ರ ಅಲ್ಲ, ಯಾವುದಾದ್ರೂ ಹೊಸ ಸೇವೆಗಳನ್ನು ಕಂಡುಹಿಡಿಯುವಾಗ ಆ ಸೇವೆಗಳಿಗೂ ಕೂಡ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಇದೆ, ಆ ಸೇವೆಗಳಿಗೂ ಕೂಡ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಇದೆ. ಸೊ ಸೇವಾ ಕ್ಷೇತ್ರದಲ್ಲೂ ಕೂಡ ಇಂಟಲೆಕ್ಚುವಲ್ ಪ್ರಾಪರ್ಟಿ ವಯಲೇಟ್ ಆಗಬಾರ್ದು, ಬೌದ್ಧಿಕ ಆಸ್ತಿಯ ಹಕ್ಕುಗಳು ಉಲ್ಲಂಘನೆ ಆಗಬಾರದು ಎನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ TRIPS ಇದನ್ನು WTOದಲ್ಲಿ ಪರಿಚಯಿಸಲಾಗ್ತದೆ. ಇನ್ನು SPS ಅಂತ ಹೇಳಿ, SPSನ ವಿಸ್ತರಿತ ರೂಪ. S ಅಂತ ಹೇಳಿದರೆ ಸ್ಯಾನಿಟರಿ ಮತ್ತು PS ಅಂತ ಹೇಳಿದರೆ ಫೈಟೋ ಸ್ಯಾನಿಟರಿ ಅಂತ ಹೇಳಿ. ಈ ಶಬ್ದಗಳು ಏನು ಸೂಚಿಸ್ತವೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ, ವಿದೇಶಗಳಿಗೆ ಆ ವಸ್ತುಗಳನ್ನು ಖರೀದಿಸುವಾಗ, ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಾಗ ಅವುಗಳು ನೈರ್ಮಲ್ಯದ ನಿಯಮಗಳನ್ನು ಉಲ್ಲಂಘಿಸಿದರೆ, ವಸ್ತುಗಳ ಮೂಲಕ ರೋಗಾಣುಗಳು ಹರಡಿದರೆ, ಬ್ಯಾಕ್ಟೀರಿಯಾಗಳು ಬಂದರೆ, ವಿಷ ಅಂಶಗಳು ಸೇರಿದ ವಸ್ತುಗಳನ್ನು ವ್ಯಾಪಾರ ಮಾಡಿದರೆ ಅದು ಏನಾಗ್ತದೆ ಅಂತ ಹೇಳಿದರೆ ಒಂದು ರಾಷ್ಟ್ರದ ಆರೋಗ್ಯದ ವ್ಯವಸ್ಥೆಯ ಮೇಲೇ ಅದು ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಆದುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನು ಮುಖ್ಯ ಅಂತ ಹೇಳಿದರೆ ಮಾನದಂಡಗಳು. ಯಾವ ಮಾನದಂಡಗಳು? ನೈರ್ಮಲ್ಯದ ಮಾನದಂಡಗಳು, ಆರೋಗ್ಯದ ಮಾನದಂಡಗಳು, ಜಾಗತಿಕ ಪರಿಸರ ನಾಶವಾಗದಂತಹ ಮಾನದಂಡಗಳು. ಇವುಗಳನ್ನು ನೈರ್ಮಲ್ಯ, ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ವಿಷಯಗಳು ಅಂತ ಹೇಳಿ ಕರೀತಾರೆ. ಇವುಗಳಿಗೆ ಸಂಬಂಧಿಸಿದ ಅಂಶಗಳು ಕೂಡ WTOದಲ್ಲಿ ಮಾತುಕತೆಗಳಿಗೆ ಒಳಗಾಗ್ತವೆ. ಇವು ಮುಖ್ಯವಾಗಿ WTO ಮಾತುಕತೆಗಳಲ್ಲಿ ಮಾಡಿಕೊಂಡ ಕೆಲವು ಪ್ರಮುಖ ಒಪ್ಪಂದಗಳು. ಇದನ್ನು ನಿಮಗೆ ಉದಾಹರಣೆಯನ್ನಾಗಿ ನೀಡಿ ವಿವರಿಸಲಾಗಿದೆ. ಈಗ WTOವನ್ನು ವಿಮರ್ಶೆ ಮಾಡುವ ಭಾಗಕ್ಕೆ ನಾವು ಬಂದಿದ್ದೇವೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದ ಮೇಲೆ ಅದು ರಾಷ್ಟ್ರಗಳ ನಡುವಿನ ಸಹಕಾರ. ಯಾವುದೇ ಸಹಕಾರ ಏನು ಮಾಡ್ತದೆ, ಒಂದಷ್ಟು ಪ್ರಯೋಜನಗಳನ್ನು
ಮತ್ತು ಒಂದಷ್ಟು ಅಪಾಯಗಳನ್ನು ಅಥವಾ ಒಂದಷ್ಟು ಹೊರೆಗಳನ್ನು, ಒಂದಷ್ಟು ಭಾರಗಳನ್ನು ಸೃಷ್ಟಿಸ್ತದೆ. ನ್ಯಾಯ ಅಂದರೆ ಏನು ಅಂತ ಹೇಳಿದರೆ, ಸಹಕಾರದಿಂದ ಜನರು ವ್ಯವಹರಿಸುವಾಗ, ವ್ಯಾಪಾರ ಮಾಡುವಾಗ ಏನು ಪ್ರಯೋಜನಗಳಾಗ್ತವೆ ಮತ್ತು ಏನು ಭಾರಗಳು, ಹೊರೆಗಳು ಇವೆ, ಅವುಗಳನ್ನು ವ್ಯಾಪಾರದಲ್ಲಿ ಭಾಗವಹಿಸಿದವರು ಸಮಾನವಾಗಿ ಹಂಚಿಕೊಳ್ಬೇಕು. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯವಸ್ಥೆಯನ್ನು ನೀವು ಗಮನಿಸಿದರೆ, ಇಲ್ಲಿ ಶ್ರೀಮಂತ ರಾಷ್ಟ್ರಗಳು ಇವೆ, ಕಡುಬಡ ರಾಷ್ಟ್ರಗಳು ಇವೆ, ಮಧ್ಯಮ ಹಿನ್ನೆಲೆಯಲ್ಲಿರುವ ರಾಷ್ಟ್ರಗಳು ಕೂಡ ಇವೆ. ಸೊ ಈ ರಾಷ್ಟ್ರಗಳು ಪರಸ್ಪರ ವ್ಯಾಪಾರದಲ್ಲಿ ತೊಡಗುವಾಗ ವ್ಯಾಪಾರ ಬಲಶಾಲಿಗಳಿಗೆ ಪ್ರಯೋಜನಕಾರಿಯಾಗಿ ದುರ್ಬಲರಿಗೆ ಅದು ಹೊರೆಯಾಗಿ ಸಂಭವಿಸಿದರೆ ಅದು ಅನ್ಯಾಯ ಆಗ್ತದೆ. ಸೊ WTO ಜಾಗತಿಕ ವ್ಯಾಪಾರ ವ್ಯವಸ್ಥೆಯನ್ನು ನ್ಯಾಯಯುತ ಆಧಾರದಲ್ಲಿ ಬೆಳೆಯಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂದದ್ದು. ಸೊ ನಾವು ಇದನ್ನು ನ್ಯಾಯಿಕ ದೃಷ್ಟಿಕೋನದಲ್ಲಿ, ಇದರಲ್ಲಿ ಇರುವ ರಾಷ್ಟ್ರಗಳಿಗೆ ಆಗುವ ನ್ಯಾಯ ಅನ್ಯಾಯ ಈ ದೃಷ್ಟಿಕೋನಗಳಲ್ಲಿ ವಿಮರ್ಶೆ ಮಾಡುವ ಅವಶ್ಯಕತೆ ಇದೆ. ಅದನ್ನು ವಿಮರ್ಶೆ ಮಾಡುವಾಗ ನಮಗೆ ಈ ಮುಂದಿನ ಅಂಶಗಳು ಮುಖ್ಯವಾಗಿ ಅಲ್ಲಿ ದೊರಕ್ತವೆ. ಅವುಗಳನ್ನು ನಾವು ಒಂದೊಂದಾಗಿ ಗುರುತಿಸ್ತಾ ಮುಂದೆ ಹೋಗುವ. ಮೊದಲನೆಯದಾಗಿ WTO ಪ್ರತಿಪಾದಿಸುವ ಮುಕ್ತ ವ್ಯಾಪಾರ ನೀತಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಪ್ರಯೋಜನ ಮತ್ತು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಿಗೆ ಹೊರೆಗಳನ್ನು ಹೊರಿಸ್ತದೆ. ನೋಡಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮೊದಲು ಅಭಿವೃದ್ಧಿಯಾಗಿವೆ. WTO ವ್ಯವಸ್ಥೆಗಿಂತ ಮೊದಲೇ ಅವು ಅಭಿವೃದ್ಧಿ ಆಗಿದೆ ಮತ್ತು ಅದರ ಆರ್ಥಿಕತೆ ಭದ್ರವಾಗಿದೆ. ಅವು ಅಭಿವೃದ್ಧಿ ಸಾಧಿಸಿದ್ದು ಖಾತರಿಯಾಗಿದೆ. ಸೊ ತಮ್ಮ ಆರ್ಥಿಕ ವ್ಯವಸ್ಥೆ ಸರಿಯಾಗಿ ಬೆಳೆದ ನಂತರ ಅವುಗಳ ಆರ್ಥಿಕ ವ್ಯವಸ್ಥೆಯನ್ನು ಮುಕ್ತ ಮಾಡುವ ಪ್ರಯತ್ನದಲ್ಲಿ ತೊಡಗ್ತವೆ. ಮತ್ತು ಈಗ ತಾನೇ WTO ವ್ಯವಸ್ಥೆಯನ್ನು ಪ್ರವೇಶಿಸಿದ ರಾಷ್ಟ್ರಗಳಿಗೆ ನಿಮ್ಮ ಮಾರುಕಟ್ಟೆಯನ್ನು ಮುಕ್ತವಾಗಿಸಿ ಅಂತ ಹೇಳ್ತಾರೆ. ಈ ಹೇಳಿಕೆಯೇ ಕಪಟತನ. ಯಾಕಂತ ಹೇಳಿದರೆ, ಆಲ್ರೆಡಿ ಸುರಕ್ಷೆಯನ್ನು ಖಾತರಿಪಡಿಸಿ ನಂತರ ಮುಕ್ತ ಮಾಡುವವರಿಗೂ, ಸುರಕ್ಷೆಯೇ ಇಲ್ಲದೆ ಆರ್ಥಿಕತೆಯನ್ನು ಮುಕ್ತ ಮಾಡುವವರಿಗೂ ವ್ಯತ್ಯಾಸಗಳು ಇರ್ತವೆ. ಈ ವ್ಯತ್ಯಾಸವನ್ನು WTO ಗುರುತಿಸಲು ಸೋಲ್ತದೆ ಎನ್ನುವುದು ಪ್ರಥಮ ಅಂಶ. ಇನ್ನು ಸೆಕೆಂಡ್ ಪಾಯಿಂಟ್, ಆಪ್ತ ರಾಷ್ಟ್ರ ಪರಿಕಲ್ಪನೆ, MFN ಸ್ಟೇಟಸ್, ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂತ ಹೇಳಿ ಇದನ್ನು ನಾವು ಹಿಂದೆ ತತ್ವಗಳಲ್ಲಿ ವಿವರಿಸಿದ್ದೆವು. ಸೊ ಈ ಸ್ಟೇಟಸ್, ಆಪ್ತ ರಾಷ್ಟ್ರ ಪರಿಕಲ್ಪನೆಯೇ ಸಮಸ್ಯಾತ್ಮಕ. ಯಾಕಂತ ಹೇಳಿದರೆ, WTOದಲ್ಲಿ ಇರುವ ರಾಷ್ಟ್ರಗಳು ಸಮಾನ ರಾಷ್ಟ್ರಗಳು ಅಲ್ಲ. ಅವು ಸಂಪತ್ತಿನಲ್ಲಿ ಅಸಮಾನ ರಾಷ್ಟ್ರಗಳು, ಅಭಿವೃದ್ಧಿಯಲ್ಲಿ ಅಸಮಾನ ರಾಷ್ಟ್ರಗಳು. ಅಸಮಾನ ರಾಷ್ಟ್ರಗಳು WTOದಲ್ಲಿ ಸಮಾನವಾಗಿ ವ್ಯವಹರಿಸುವಾಗ ಏನಾಗ್ತದೆ, ಅಸಮಾನರ ನಡುವಿನ ಸಮಾನತೆ ಅದು ಶ್ರೀಮಂತರ ಪರವಾಗಿ ಅಸಮಾನತೆ ಆಗ್ತದೆ. ಸೊ ಅಸಮಾನ ರಾಷ್ಟ್ರಗಳು ಸ್ಪರ್ಧಿಸುವಾಗ ಅದರ ಪ್ರಯೋಜನ ಶ್ರೀಮಂತ ರಾಷ್ಟ್ರಗಳಿಗೆ ಹೆಚ್ಚು ಆಗ್ತದೆ. ಶ್ರೀಮಂತ ರಾಷ್ಟ್ರಗಳಲ್ಲಿ ಇರುವ ಬಹುರಾಷ್ಟ್ರೀಯ ಕಂಪನಿಗಳು ಇದರಿಂದ ಹೆಚ್ಚು ಲಾಭ ಪ್ರಯೋಜನ ಪಡೆಯುವಂತೆ ಆಗ್ತದೆ. ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ರೈತರಿಗೆ ಅವಕಾಶ ವಂಚನೆ. ಯಾಕಂತ ಹೇಳಿದರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಡೆವಲಪ್ಡ್ ನೇಷನ್ಸ್, ಅವುಗಳು ಅಭಿವೃದ್ಧಿ ಹೊಂದಿದ್ದು ಯಾವುದರಿಂದ? ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯಿಂದ, ಥ್ರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆದುದರಿಂದ ಅವರಿಗೆ ಅವರ ಬಲ ಇರುವುದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ. ಅಲ್ಲಿ ಕೃಷಿ ಕ್ಷೇತ್ರವನ್ನು ರಕ್ಷಿಸಲಿಕ್ಕೆ ಅವರ ರೈತರನ್ನು ರಕ್ಷಿಸಲಿಕ್ಕೆ ಅವರು ಹಲವಾರು ರಕ್ಷಣೆಗಳನ್ನು ಹಾಕ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಶಕ್ತಿ ಇರುವುದು ಕೃಷಿ ಕ್ಷೇತ್ರದಲ್ಲಿ. ಅವರು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಸ್ಪರ್ಧಿಸಲು ಬಯಸಿದಾಗ ಅವರಿಗೆ ಅದು ಸಮಸ್ಯೆ. ಫಾರ್ ಎಕ್ಸಾಂಪಲ್, ಭಾರತದ ದ್ರಾಕ್ಷಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಮಾರಾಟ ಆಗಬೇಕಾದ್ರೆ ದ್ರಾಕ್ಷಿ ಬೇಡಿಕೆ ಇರುವ ಕಡೆಗೆ ಭಾರತದ ದ್ರಾಕ್ಷಿ ಹೋಗಬೇಕು. ಈಗ ಫ್ರಾನ್ಸಿನಲ್ಲಿ, ಇಂಗ್ಲೆಂಡಿನಲ್ಲಿ ದ್ರಾಕ್ಷಿಗೆ ಬೇಡಿಕೆ ಇದ್ದರೆ ಭಾರತದ ದ್ರಾಕ್ಷಿ ಅಲ್ಲಿಗೆ ಹೋಗಿ ಮಾರಾಟ ಆದರೆ ಭಾರತೀಯ ರೈತರಿಗೆ ಏನಾಗ್ತದೆ, ಲಾಭ ಸಿಗ್ತದೆ. ಆದರೆ ಫ್ರಾನ್ಸ್, ಇಂಗ್ಲೆಂಡ್ ಎಂತ ಮಾಡ್ತದೆ ಅಂದರೆ, ಅಲ್ಲಿಯ ದ್ರಾಕ್ಷಿ ಬೆಳೆಗಾರರನ್ನು ರಕ್ಷಿಸಲಿಕ್ಕೆ ಭಾರತದ ದ್ರಾಕ್ಷಿ ಅಲ್ಲಿಗೆ ಬರದ ಹಾಗೆ, ಒಂದು ವೇಳೆ ಅದು ಬಂದರೂ ಕೂಡ ಅದು ಹೆಚ್ಚು ಬೆಲೆಗೆ ಮಾರುವ ಹಾಗೆ ನಿಯಮಗಳನ್ನು ರೂಪಿಸ್ತದೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಮುಕ್ತ ಮಾರುಕಟ್ಟೆಯ ಲಾಭ ಅಭಿವೃದ್ಧಿ ಹೊಂದುತ್ತಿರುವವರಿಗೆ ನಿರಾಕರಿಸಿದ ಹಾಗೆ ಆಗ್ತದೆ. ಇದು ನಿಮಗೆ ಒಂದು ಉದಾಹರಣೆ. ಇನ್ನು ಕೈಗಾರಿಕವಾಗಿ ಮುಂದುವರಿದ ರಾಷ್ಟ್ರಗಳಿಗೆ WTO ಹೆಚ್ಚು ಒಲವು ತೋರಿಸ್ತದೆ. ಯಾಕಂತ ಹೇಳಿದರೆ,
ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕಾದ್ರೆ ಒಮ್ಮೆ ಅವುಗಳಿಗೆ ರಾಷ್ಟ್ರೀಯ ರಕ್ಷಣೆ ಇರಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದ ಹುಂಡೈ ಕಾರು ಕಂಪೆನಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಪ್ರವೇಶಿಸುವ ಮೊದಲು ಆ ದೇಶ ಆ ಕಂಪೆನಿಗೆ ಅಲ್ಲಿ ಸೌತ್ ಕೊರಿಯಾದಲ್ಲಿಯೇ ರಕ್ಷಣೆ ಕೊಟ್ಟು ಬೆಳೆಸ್ತದೆ. ಅದು ಗಟ್ಟಿಯಾದ ನಂತರನೇ ಅದನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮುಕ್ತವಾಗಿ ಬಿಡ್ತದೆ. ಇದೇ ರೀತಿ ಎಷ್ಟೋ ಉದ್ದಿಮೆಗಳು, ಬೆಳೀತಾ ಇರುವಂಥ ಉದ್ದಿಮೆಗಳು ರಾಷ್ಟ್ರದ ರಕ್ಷಣೆಯನ್ನು ಒಂದು ದೇಶದ ಒಳಗಡೆ ಬಯಸ್ತವೆ. ಆದರೆ ಇದಕ್ಕೆ WTO ಅವಕಾಶ ಮಾಡಿ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಇದು ಸಮಾನ ಮತ್ತು ಮುಕ್ತ ಮಾರುಕಟ್ಟೆಯನ್ನು ಪ್ರತಿಪಾದಿಸುವಂತಹ ವ್ಯವಸ್ಥೆ. ಸೊ ಈ ಅಂಶಗಳನ್ನು ನೀವು ಗಮನದಲ್ಲಿ ಇಡಬೇಕು. WTO ವ್ಯವಸ್ಥೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚಿಸುವ ವ್ಯವಸ್ಥೆ. ಅದೆಂತ ಮಾಡ್ತದೆ ಅಂದರೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದರ ಉತ್ಪಾದನೆಯನ್ನು, GDPಯನ್ನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಹೆಚ್ಚಿಸುವಂತೆ ಅದು ಪ್ರಚೋದಿಸ್ತದೆ. ಎಲ್ಲ ಉತ್ಪಾದನೆ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಚೋದನೆ. ಅದರಿಂದ ಏನಾಗ್ತದೆ, ರಾಷ್ಟ್ರಗಳು ಹುಚ್ಚು ಸ್ಪರ್ಧೆಗೆ ತೊಡಗಿ ಜಾಗತಿಕ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅಗೆದು ಬಗೆದು ಎಂತ ಮಾಡ್ತದೆ, ಅಭಿವೃದ್ಧಿಯನ್ನು ಸಾಧಿಸ್ತವೆ. ಹೇಳ್ತಾರೆ ನೋಡಿ, ಅಮೆರಿಕದಲ್ಲಿ 10 ವರ್ಷಗಳಲ್ಲಿ 100 ವರ್ಷಗಳಲ್ಲಿ ಎಷ್ಟು ಸಿಮೆಂಟ್ ಬಳಸಲಾಗಿತ್ತ USA ಚೈನಾದಲ್ಲಿ ಅಭಿವೃದ್ಧಿ ನೀತಿಗಳಿಂದಾಗಿ ಅದನ್ನು 10 ವರ್ಷದಲ್ಲಿ ಬಳಸ್ತಾರೆ. ನೋಡಿ, 100 ವರ್ಷದಲ್ಲಿ ಬಳಸಿದ ಸಿಮೆಂಟನ್ನು ಚೈನಾ 10 ವರ್ಷದಲ್ಲಿ ಬಳಸ್ತದೆ. ಇದೇ ರೀತಿ ನೋಡಿ, ಪ್ರಪಂಚದ ಅತಿ ಹೆಚ್ಚು ವಾಹನಗಳು ಹೆಚ್ಚು ಮಾರಾಟವಾಗುವುದೇ ಜನಸಂಖ್ಯೆ ಹೆಚ್ಚು ಇರುವ ದೇಶಗಳಲ್ಲಿ. ಇದು ಏನಾಗ್ತದೆ ಅಂತ ಹೇಳಿದರೆ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಪರಿಸರವನ್ನು ಅವಶ್ಯಕತೆಗಳಿಂದ ಹೆಚ್ಚಾಗಿ ಬಗೆಯುವ, ಶೋಷಿಸುವ ಪ್ರವೃತ್ತಿಗಳು ಪ್ರಾರಂಭವಾಗಿ ಜಾಗತಿಕ ತಾಪಮಾನ ಏರುವಿಕೆಯಾಗಿ ಎಲ್ಲ ಏರುಪೇರು ಆಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇದು ಸಮಸ್ಯೆಯನ್ನು ಸೃಷ್ಟಿಸ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಬಹುರಾಷ್ಟ್ರೀಯ ಕಂಪನಿಗಳು ಬೆಳೀತಾ ಹರಡ್ತಾ ಹೋಗುವ ಹಾಗೆ ಅವುಗಳ ವ್ಯಾಪಾರಕ್ಕೋಸ್ಕರ, ಅವುಗಳ ಲೋಭಕ್ಕೋಸ್ಕರ ಅವು ಏಕರೂಪಕ ಕೊಳ್ಳುಬಾಕ ಸಂಸ್ಕೃತಿಯನ್ನು ಹರಡುವಂತೆ ಮಾಡ್ತವೆ. ಎಲ್ಲರೂ ಸ್ಪ್ರೈಟು, ಕೋಕೋಕೋಲಾ ಎಲ್ಲರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಬಳಸುವ ಹಾಗೆ ಒಂದು ರೀತಿಯ ನಿಯಂತ್ರಣ ಇಲ್ಲದ ಬದುಕನ್ನು ಇದು ಏನು ಮಾಡ್ತದೆ, ಪ್ರಚೋದಿಸ್ತಾ ಹೋಗ್ತದೆ. ಸೊ ಕೊಳ್ಳುಬಾಕ ಸಂಸ್ಕೃತಿ ಹರಡ್ತದೆ. ಇದರಿಂದ ಏನಾಗ್ತದೆ, ಸ್ಥಳೀಯ ಸಂಸ್ಕೃತಿಗಳು, ಸ್ಥಳೀಯ ಜನರು ಏನೋ ಮಾಡಿ ಬದುಕ್ತಾ ಇದ್ದವರು, ಏನೋ ಮಾರಿ ಬದುಕ್ತಾ ಇದ್ದವರು, ಇವರ ಬದುಕು ದುರ್ಬಲ ಆಗ್ತಾ ಹೋಗ್ತದೆ. ಇನ್ನು WTO ನೀತಿಗಳಿಂದ ಲಾಭ ಪಡೆಯುವ ಕುಬೇರರು ಅಂದರೆ ಶ್ರೀಮಂತರು ಎಂತ ಮಾಡ್ತಾರೆ ಅಂತ ಹೇಳಿದರೆ ತೆರಿಗೆಗಳಿಂದ ತಪ್ಪಿಸಿಕೊಳ್ತಾರೆ. ಇವರು ಅಡ್ವಾನ್ಸ್ಡ್, ಈಗ ಮುಂದುವರಿದಂತಹ ತಂತ್ರಗಳನ್ನು, ನ್ಯಾಯಯುತ ತಂತ್ರಗಳನ್ನು, ಲೆಕ್ಕಾಚಾರದ ತಂತ್ರಗಳನ್ನು ಎಲ್ಲ ಅನುಸರಿಸ್ತಾ ಎಲ್ಲಿ ತೆರಿಗೆಗಳು ಕಡಿಮೆ, ಯಾವ ರಾಷ್ಟ್ರದಲ್ಲಿ ತೆರಿಗೆಗಳು ಹೆಚ್ಚು, ಯಾವ ರಾಷ್ಟ್ರಗಳಿಂದ ಯಾವ ರಾಷ್ಟ್ರಗಳಿಗೆ ಹೋದರೆ ತೆರಿಗೆಗಳನ್ನು ತಪ್ಪಿಸ್ಕೊಳ್ಳಬಹುದು ಇತ್ಯಾದಿ ಲೆಕ್ಕಾಚಾರಗಳನ್ನು ಮಾಡ್ತಾ ಇವರು ತೆರಿಗೆಗಳನ್ನು ತಪ್ಪಿಸ್ಕೊಳ್ತಾರೆ. ನೀರವ್ ಮೋದಿ ಅಥವಾ ಮಲ್ಯರವರು ಭಾರತದಿಂದ ತಪ್ಪಿಸಿಕೊಂಡದ್ದನ್ನು ನೀವು ಇದಕ್ಕೆ ಉದಾಹರಣೆಯನ್ನಾಗಿ ನೋಡಬಹುದಾಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಶ್ರೀಮಂತರು ತೆರಿಗೆಗಳಿಂದ ತಪ್ಪಿಸಿಕೊಂಡ್ರೆ ಏನಾಗ್ತದೆ, ಆ ತೆರಿಗೆಯ ಹಣ ಸರಕಾರಕ್ಕೆ ಬರ್ತಾ ಇತ್ತು, ಅದು ಸರಕಾರಕ್ಕೆ ಬರುವುದಿಲ್ಲ. ಸೊ ಸರಕಾರ ದುರ್ಬಲ ಆಗ್ತದೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ. ಪರಿಣಾಮವಾಗಿ ಜಾಗತಿಕ ಅಸಮಾನತೆಗಳು ಸೃಷ್ಟಿಯಾಗಿ ನಾವು ಕುಬೇರರ ಪಟ್ಟಿಯನ್ನು ಲೆಕ್ಕ ಹಾಕ್ತೇವೆ, ಯಾರು ಎಷ್ಟು ಶ್ರೀಮಂತರಾಗ್ತಾ ಹೋಗಿದ್ದಾರೆ ಎನ್ನುವಂಥದ್ದು. ಇವೆಲ್ಲ ಜಾಗತಿಕ ವ್ಯಾಪಾರ ಒಪ್ಪಂದ, WTO ನಿಯಮಗಳ ಆಧಾರ ಇದಕ್ಕೆಲ್ಲ ಸಹಾಯ ಮಾಡ್ತದೆ ಎನ್ನುವಂಥದ್ದು ಒಂದು ಖೇದದ ವಿಷಯವಾಗಿದೆ. ಇನ್ನು ಆಧುನಿಕ ಯುಗ ಪ್ರಜಾತಂತ್ರದ ಯುಗ. ಪ್ರಜೆಗಳೇ ರಾಜರು, ಪ್ರಜೆಗಳು ಮತದಾನದ ಮೂಲಕ ತಮಗೆ ಬೇಕಾದ ಪ್ರಭುತ್ವವನ್ನು ಚುನಾಯಿಸುವ ವ್ಯವಸ್ಥೆ. ಈಗ ಪ್ರಜಾತಂತ್ರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆ WTO ಇದನ್ನು ಎದುರು ಬದುರು ಇಟ್ಟರೆ ಯಾರ ಸೇವೆ ಮಾಡಬೇಕು? ಪ್ರಜಾತಾಂತ್ರಿಕ ವ್ಯವಸ್ಥೆಗಳು WTO ಸೇವೆಯನ್ನು ಮಾಡಬೇಕಾ ಅಥವಾ WTO ಪ್ರಜಾತಂತ್ರಕ್ಕೆ ತಗ್ಗಿ ಬಗ್ಗಿ ನಡೆಯಬೇಕು? ಈಗ ಹೇಗೆ ಆಗ್ತಾ ಇದೆ ಅಂತ ಹೇಳಿದರೆ, ಪ್ರಜಾತಂತ್ರವನ್ನು ಹೊಂದಿರುವ ದೇಶಗಳು WTOಗೆ ತಗ್ಗಿ ಬಗ್ಗಿ ನಡೀತವೆ. WTO ಪ್ರಜಾತಾಂತ್ರಿಕ ದೇಶಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡ್ತದೆ. ಇದು ಒಂದು ರೀತಿಯಲ್ಲಿ ಜನರಿಗೆ ಮಾಡುವ ಅನ್ಯಾಯ.
ಜನರು ರಾಜರು. ಆದರೆ ಈ ಜನರ ಚುನಾಯಿಸಿದ ಪ್ರಭುತ್ವಗಳೇ WTO ವ್ಯವಸ್ಥೆಗೆ ಅಡಿಯಾಳಾಗಿರೋದು ಒಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಕೊನೆಯಲ್ಲಿ ಪರಿಸಮಾಪ್ತಿಯಾಗಿ ಕನ್ಕ್ಲೂಡಿಂಗ್ ಆಗಿ ನಾವೆಂತ ಹೇಳ್ಬೋದಂದರೆ, ಶ್ರೀಮಂತ ರಾಷ್ಟ್ರಗಳ ಶ್ರೀಮಂತಿಕೆಯನ್ನು ನಾಶಪಡಿಸಬೇಕು ಅಂತ ಯಾರೂ ವಾದ ಮಾಡುವುದಿಲ್ಲ. ಶ್ರೀಮಂತ ರಾಷ್ಟ್ರಗಳನ್ನು ಬಡ ರಾಷ್ಟ್ರಗಳನ್ನಾಗಿ ಮಾಡಬೇಕು ಅಂತ ಯಾರೂ ಬಯಸುವುದಿಲ್ಲ. ಆದರೆ ಶ್ರೀಮಂತ ರಾಷ್ಟ್ರಗಳ ಶ್ರೀಮಂತಿಕೆಯನ್ನು ನಾಶಪಡಿಸದೆ ಮಧ್ಯಮ ಮತ್ತು ಬಡ ರಾಷ್ಟ್ರಗಳ ಸಂಪತ್ತನ್ನು ಹೆಚ್ಚಿಸಬಹುದಾ? ಮಿಡಲ್ ಆ್ಯಂಡ್ ಪುವರ್ ನೇಷನ್ಸ್ ಕ್ಯಾನ್ ದೇರ್ ವೆಲ್ತ್ ಬಿ ಇನ್ಕ್ರೀಸ್ಡ್? ಇದಕ್ಕೆ WTO ಪ್ರಯತ್ನ ಮಾಡಿದೆಯೇ ಎನ್ನುವ ಪ್ರಶ್ನೆಯನ್ನು ನಾವು ಹೇಳಿದಾಗ ಉತ್ತರ ನೋ, ನಕಾರಾತ್ಮಕವಾಗ್ತದೆ. ನೋಡಿ, ಅಸಮಾನತೆಗಳು ಇರಲೇಬಾರ್ದು ಅಂತ ಅಲ್ಲ. ಅಭಿವೃದ್ಧಿ ಆಗಬೇಕಾದ್ರೆ ಅಸಮಾನತೆಗಳು ಇರಲೇಬೇಕು. ಆದರೆ ಸಮಸ್ಯೆ ಅಸಮಾನತೆಗಳದ್ದು ಎಲ್ಲಿ ಅಂತ ಹೇಳಿದರೆ ಅತಿರೇಕದ ಅಸಮಾನತೆಗಳು, ಸಹಿಸಲಾಗದ ಅಸಮಾನತೆಗಳು ನಿರುಪಯುಕ್ತ ಮಾತ್ರವಲ್ಲ, ಅಪಾಯಕಾರಿ. ಯಾಕೆಂದರೆ ಅತಿರೇಕದ ಅಸಮಾನತೆಗಳು ಎಂತ ಮಾಡ್ತದೆ ಅಂತ ಹೇಳಿದರೆ ಪ್ರಜಾತಾಂತ್ರಿಕ ಸರಕಾರಗಳನ್ನೇ ನಾಶಪಡಿಸ್ತವೆ. ಯಾಕಂದರೆ ಪ್ರಜಾಪ್ರಭುತ್ವಕ್ಕಿಂತ ಹೆಚ್ಚು ಮೌಲ್ಯ ಇರುವುದು ಯಾರಿಗೆ? ಸಂಪತ್ತು ಇರುವವರಿಗೆ, ಹಣ ಇರುವವರಿಗೆ. ಇವರನ್ನು ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ. ಸೊ ಇವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲವನ್ನು ಖರೀದಿಸಿ ಲಾಸ್ಟಿಗೆ ಸರಕಾರಗಳನ್ನೇ ಖರೀದಿಸ್ತಾರೆ. ಇವರ ಸೇವಕರೇ ಸರಕಾರದ ರಚಿಸುವ ಮಂತ್ರಿಗಳು ಆಗ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಶ್ರೀಮಂತರ ಸೇವೆ ಮಾಡುವ, ಪ್ರಜಾತಂತ್ರವನ್ನು ನಾಶ ಮಾಡುವ ದಬ್ಬಾಳಿಕೆಗಳ ಪ್ರಭುತ್ವಗಳು ಬೆಳೀತವೆ. ಇದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ ನೀವು. ಎಲ್ಲಿಯವರೆಗೆ ಪ್ರಜಾತಂತ್ರ ವಿಶ್ವ ವ್ಯಾಪಾರವನ್ನು ನಿಯಂತ್ರಿಸ್ತದ ಅಲ್ಲಿಯವರೆಗೆ ಸಮಸ್ಯೆ ಇಲ್ಲ. ಶ್ರೀಮಂತರ ಮೇಲೆ ನಿಯಂತ್ರಣ ರಾಷ್ಟ್ರಗಳು ಹಾಕ್ತವೆ. ಯಾವಾಗ ರಾಷ್ಟ್ರಗಳೇ ಶ್ರೀಮಂತರಿಗೆ ತಲೆಬಾಗ್ತವೆ, ಶ್ರೀಮಂತರಿಗೆ ನಿಯಂತ್ರಣ ಇರೋದಿಲ್ಲ, ಆಗ ಶ್ರೀಮಂತರು ಎಂತ ಮಾಡ್ತಾರೆ ಅಂದರೆ ಇಡೀ ಪ್ರಜಾಪ್ರಭುತ್ವ ನಡೆಸುವವರನ್ನೇ ಕೊಳ್ತಾರೆ. ಪ್ರಜಾಪ್ರಭುತ್ವವನ್ನು ನಡೆಸುವವರು ಶ್ರೀಮಂತರ ಸೇವಕರು ಆಗ್ತಾರೆ. ಸೊ WTO ಜಗತ್ತಿನಲ್ಲಿ ವಿಶ್ವ ವ್ಯಾಪಾರ ವ್ಯವಸ್ಥೆಯನ್ನು ರಚಿಸಿದೆ, ಸಂಪತ್ತನ್ನು ಹೆಚ್ಚಿಸಿದೆ, ವಿಜ್ಞಾನ ತಂತ್ರಜ್ಞಾನದ ಪ್ರಯೋಜನಗಳನ್ನು ಜನರಿಗೆ ಕೊಟ್ಟಿದೆ, ಸರಿ ಎಲ್ಲ ಮಾಡಿದೆ. ಆದರೆ ಇದರ ಜೊತೆಯಲ್ಲಿ ಉತ್ತಮ ಜಗತ್ತು ಯಾವುದು ಇರಬೇಕು ಎನ್ನುವ ಸಮಾನ ಆಸಕ್ತಿಗಳನ್ನು ಅದು ಪ್ರತಿಪಾದಿಸಿದೆಯಾ? ಯಾವುದೇ ರೀತಿಯಲ್ಲಿ ಸ್ವಲ್ಪ ಈ ಜಗತ್ತಿನ ಶ್ರೀಮಂತರು, ಕುಬೇರರು ಅವರ ಸಂಪತ್ತನ್ನು ಸ್ವಲ್ಪ ಜಾಗತಿಕ ಸಮಾನ ಆಸಕ್ತಿ ಅಥವಾ ಜಗತ್ತಿನ ನ್ಯಾಯಯುತ ವ್ಯವಸ್ಥೆಯನ್ನು ಪ್ರತಿಪಾದಿಸಬೇಕು ಅಂತ ಹೇಳಿ ತೆರಿಗೆಯ ರೂಪದಲ್ಲಿ ಅವರಿಂದ ಪ್ರಭುತ್ವಗಳು ಹಣವನ್ನು ತೆಗೆದುಕೊಳ್ಳುವಂಥ ಕ್ರಮಗಳನ್ನು ಮಾಡಿದ್ದೇವೆಯಾ? ಇದು ಸಮಸ್ಯೆ. ಆದುದರಿಂದ WTO ಎಲ್ಲ ಸಾಧ್ಯತೆಗಳು ಇರುವ ವ್ಯವಸ್ಥೆ, ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಅದು ಒಳ್ಳೆಯ ಕೊಡುಗೆಗಳನ್ನು ಜಗತ್ತಿಗೆ ಕೊಟ್ಟಿದೆ. ಯಾಕಂತ ಹೇಳಿದರೆ ಜಗತ್ತಿನಾದ್ಯಂತ ಜನರು ಇವತ್ತು ಹೆಚ್ಚು ಪರಸ್ಪರ ಅವಲಂಬಿತರು. ಅದೇ ರೀತಿ ನಕಾರಾತ್ಮಕವಾಗಿ ಅದು ಜಾಗತಿಕ ಶ್ರೀಮಂತರನ್ನು ಕೂಡ ಬೆಳೆಸಿ ಅವರು ಪ್ರಜಾತಂತ್ರದ ನಿಯಂತ್ರಣವನ್ನೇ ತಪ್ಪಿ ಹೋಗುವ ಹಾಗೆ ಕೂಡ ಮಾಡಿದೆ. ಭವಿಷ್ಯ ಇರೋದು ಎಲ್ಲಿ ಅಂತ ಹೇಳಿದರೆ ಜನರ ಪ್ರಜಾತಂತ್ರ, ಜನರ ಸ್ಥಾಪಿಸಿದ ಸರಕಾರಗಳು WTOದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ WTO ಪ್ರಜಾತಂತ್ರಕ್ಕೆ ತಲೆ ಬಾಗುವ ಹಾಗೆ ಮಾಡಿದರೆ ಆಗ ಜಾಗತಿಕ ವ್ಯವಸ್ಥೆ ಉತ್ತಮವಾಗಿ ಬೆಳೀತದೆ ಅಂತ ಹೇಳ್ತಾ ಇಲ್ಲಿಗೆ WTO ಕುರಿತು ವಿಸ್ತಾರವಾದ ವಿವರಣೆಯನ್ನು ಮುಗಿಸಲಾಗ್ತದೆ. ಧನ್ಯವಾದಗಳು.